ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಜೆ ಹಂಗಾಗಿದೆ, ಸೊ ಇವತ್ತು ಸ್ವಲ್ಪ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಹಾಗೆ ಹೋಗ್ತಾ ಸ್ವಲ್ಪ ಬೇಕ್ರಿಗೆ ಹೋಗಿ ಚಾಟ್ಸು ಜ್ಯೂಸ್ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಈಗ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಕೆಲಸ ನಡೀತಾ ಇದೆ. ಸೊ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಮನೆ ಕೆಲಸ ಎಲ್ಲಿಗೆ ಬಂತು ಅಂತ ಅಂದ್ಬಿಟ್ಟು. ನಡೀತಾ ಇದೆ. ಅದೆಲ್ಲ ಒಂದು ದಿನದಲ್ಲಿ ಮುಗಿಯುವಂಥ ಕೆಲಸಗಳಂತೂ ಅಲ್ವೇ ಅಲ್ಲ. ಒಂದು ಹೊಸ ಮನೆನೇ ಕಟ್ಸ್ಬಿಡ್ಬೋದು, ಬಟ್ ಆಲ್ಟ್ರೇಷನ್ ಕೆಲಸ ಇದೆಲ್ಲ ತುಂಬ ಅಂದರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗೆ ಮನೆ ಇಂಟೀರಿಯರ್ಸ್ ನಡೀತಾ ಇರೋದ್ರಿಂದ ವುಡ್ ಆಗಾಗ ಶಾರ್ಟೇಜ್ ಆಗ್ತಾ ಇರುತ್ತೆ. ಒಂದೇ ಸಲ ತೊಗೊಂಡು ಬರೋಣ ಅಂತ ಅಂದರೆ ನನಗೆ ಆಗಾಗ ಪ್ಲಾನಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇದಿಲ್ಲಿ ಬರಬೇಕು, ಇದಕ್ಕೆ ಎಕ್ಸ್ಟ್ರಾ ಬೇಕು ಅನ್ನೋ ಥರ ನಂದು ಎಕ್ಸ್ಟ್ರಾ ಜಾಸ್ತಿ ಇರುತ್ತೆ. ಯೂಶಲಿ ನಾನು ಮಕ್ಕಳನ್ನ ಕರ್ಕೊಂಬರಲ್ಲ, ಬಿಕಾಸ್ ಡಸ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಬರಲ್ಲ. ಸ್ಟಾರ್ಟಿಂಗಲ್ಲಿ ಕರ್ಕೊಂಡು ಬಂದಿದ್ದೆ, ಈಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಡ್ತೀನಿ. ನಾನು ಸ್ಕೂಲ್ಗೆಲ್ಲ ಕಳಿಸಿದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ರು ಬಂದು ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ತೆಗೆದು ಕೊಟ್ಬಿಟ್ಟು ಹೋಗ್ತೀವಿ. ಹೋಗ್ತಾ ಒಂದವೇ ನಮ್ಮ ದೊಡ್ಡ ಭಾವನ ಮನೆಗೆ ಬಂದಿದ್ವಿ. ಅಕ್ಕ ಹೂವು ಕಟ್ತಾ ಇದ್ರು. ಅಕ್ಕನೆಲ್ಲ ಮಾತಾಡ್ಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಮತ್ತೆ ನೆಕ್ಸ್ಟ್ ಡೇ ಅದೇ ಕಂಟಿನ್ಯೂ. ಅಂದ್ರೆ ನಾವೇನು ಆರ್ಡರ್ ಕೊಟ್ಟಿದ್ವಿ, ಕೆಲವೊಂದು ಐಟಮ್ಸ್ ಎಲ್ಲ ಬರೋದಿತ್ತು. ಸೊ ಹಾಗೆ ವುಡ್ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ನಮ್ಗೆ ಬೇಕಾಗಿರೋಂಥ ವುಡ್ನೆಲ್ಲ ಕೊಟ್ಟು ಪೇಂಟ್ ಅಂಗಡಿಗೆ ಹೋಗಿ ಪೇಂಟ್ ಎಲ್ಲ ಇಸ್ಕೊಂಡು, ಹಾಗೆ ಗ್ರಾನೈಟ್ ಸ್ವಲ್ಪ ಬೇಕಿತ್ತು, ಸೊ ಅದನ್ನೆಲ್ಲ ವಿಚಾರಿಸ್ಕೊಂಡು, ಹಾಗೆ ಮಿರರು ಗ್ಲಾಸ್ ಎಲ್ಲ ಬೇಕಿತ್ತು. ಸೊ ಅದನ್ನು ಎಲ್ಲ ನೋಡಿಕೊಂಡು ಅದಕ್ಕೂ ಎಲ್ಲ ಆರ್ಡರ್ ಕೊಟ್ವಿ. ನಾವು ಅನ್ಕೊಳ್ಳೋದೇ ಒಂದು ಬಜೆಟ್ ಆಗಿರುತ್ತೆ, ಬಟ್ ಸೆಂಟ್ರಲ್ಲಿ ಆಗೋ ಅಂಥ ಖರ್ಚು ಲೆಕ್ಕಕ್ಕೆ ಇರಲ್ಲ. ಸಣ್ಣ ಪುಟ್ಟ ಅಂತ ತುಂಬಾನೇ ಖರ್ಚಾಗಿರುತ್ತೆ. ಇನ್ನು ಗ್ಲಾಸ್ ವರ್ಕ್ ಎಲ್ಲ ಬಂದು ನಮ್ಮ ಮನೆ ಹತ್ರನೇ ಇರೋದ್ರಿಂದ, ಸೊ ಅಲ್ಲೇ ನಮ್ಗೆ ಯಾವ ತರ ಡಿಸೈನ್ ಬೇಕು, ಎಷ್ಟು ಮೆಷರ್ಮೆಂಟ್ ಬೇಕು ಅಂತ ಹೇಳಿದ್ರೆ ಅವರೇ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ನಾನು ನನ್ನ ಹಸ್ಬೆಂಡ್ಗೆ ತುಂಬಾ ಬರ್ಡನ್ ಮಾಡ್ತಿಲ್ಲ, ಬಿಕಾಸ್ ನನ್ನ ಹಸ್ಬೆಂಡ್ ಕಷ್ಟ ಏನಿದೆ ಅಂತ ನನಗ್ ಮಾತ್ರನೇ ಚೆನ್ನಾಗಿ ಗೊತ್ತಿರೋದಕ್ಕೆ ಸಾಧ್ಯ, ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನ್ನ ಹಸ್ಬೆಂಡು ನಾನ್ ಮನೇಲಿ ಇರೋದ್ರಿಂದ ನನಗೆ ಯಾವ ತರ ಅನುಕೂಲ ಬೇಕು ಅದನ್ನೆಲ್ಲಾನು ಕೇಳಿ ಮಾಡಿಸ್ಕೊಡ್ತಿದ್ದಾರೆ. ಹಾಗೆ ಯಾರ ಮನೇಲಿ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಹೇಗೆ ಅಂತ ಅಂದ್ರೆ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡೋದೇ ಫೈನಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ನಮಗ್ ಗೊತ್ತಿರುತ್ತೆ ನಮ್ಮ ಎಕ್ಸ್ಪೆನ್ಸಸ್ ಏನು ಅಂತ ಅನ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ಗೆ ಬರ್ಡನ್ ಆಗೋ ತರ, ಅವ್ರಿಗೆ ಕಷ್ಟ ಆಗೋ ತರ ನಾನು ಜಾಸ್ತಿ ಎಲ್ಲ ಪ್ರೆಷರ್ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು. ನನ್ನ ಹಸ್ಬೆಂಡು ಸ್ವಿಚ್ ಬೋರ್ಡ್ಸ್ ಎಲ್ಲ ನೋಡ್ಕೊಂಡು ಬರೋಣ ಹೋಗಿ ಅಂತ ಅನ್ಬಿಟ್ಟು ಮಾರ್ಕೆಟ್ ಹತ್ರ ಬಂದ್ವಿ. ಮಾರ್ಕೆಟ್ ಹತ್ರ ನೀವು ಎಷ್ಟೊತ್ತಿಗೆ ಹೋಗಿ ಯಾವಾಗೇ ಹೋಗಿ ಫುಲ್ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಈಗ ಪಾರ್ಕಿಂಗ್ ಕೂಡ ಎಲ್ಲ ಕಡೆ ಚೇಂಜ್ ಆಗಿರೋದ್ರಿಂದ ಪಾರ್ಕಿಂಗ್ ಹುಡ್ಕೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಹಾಗೂ ಈಗ ಪಾರ್ಕಿಂಗ್ ಎಲ್ಲ ನೋಡಿ ಒಂದ್ ಕಡೆ ಹೊಸದಾಗಿ ಈಗ ಪಾರ್ಕಿಂಗ್ ಸ್ಟಾರ್ಟ್ ಮಾಡಿದ್ರು, ಅಲ್ಲೇ ಪಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟು ಇನ್ನು ಮಧ್ಯಾಹ್ನ ಲಂಚ್ ಮಾಡಿರ್ಲಿಲ್ಲ ಅಂತ ಅನ್ಬಿಟ್ಟು ಅಲ್ಲೇ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಬಂದ್ವಿ. ಹಾಗೆ ನನಗೂ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ಮನೇಲಿ ಒಬ್ರಿಂದ ಒಬ್ರಿಗೆ ಇನ್ಫೆಕ್ಷನ್ ಆಗ್ತಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಎಷ್ಟೇ ಹುಷಾರಿಲ್ಲ ಅಂತಂದ್ರೂ ನಮ್ಮ ಮನೆ ಕೆಲಸ ಅಂತ ಅಂದಾಗ ನಾವೇ ಇನಿಷಿಯೇಟ್ ತಗೊಳ್ಬೇಕಾಗತ್ತೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನಾವು ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ ಅನ್ನೋ ಖುಷಿ ಮುಂದೆ ಇದೆಲ್ಲ ಹುಷಾರಿಲ್ಲ ಅಥವಾ ಟಯರ್ಡ್ನೆಸ್ ಇದೆಲ್ಲ ಯಾವ್ದು ನಮ್ ಕಣ್ ಮುಂದೆ ಬರಲ್ಲ. ನನ್ಗೆ ಇವಾಗ ಒಂಥರ ಮಿಕ್ಸ್ ಫೀಲಿಂಗ್ ಆಗೋಗ್ಬಿಟ್ಟಿದೆ. ಒಂದ್ ಕಡೆ ಖುಷಿ ಪಡ್ಬೇಕಂತ ಗೊತ್ತಿಲ್ಲ, ಒಂದ್ ಕಡೆ ಬೇಜಾರ್ ಮಾಡ್ಕೋಬೇಕಂತ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಇವಾಗಿರೋ ಮನೆ ನಾವು ಬಂದು ಸುಮಾರು 8 ವರ್ಷ ಆಯ್ತು. ನನ್ನ ಮಗಗೆ 1 ತಿಂಗಳು ಬೇಬಿ ಇದ್ದಾಗ ನಾವು ಈ ಮನೆಗೆ ಬಂದಿದ್ದು. ಬಟ್ ತುಂಬಾ ಮೆಮೊರೀಸ್ ಇದೆ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನ ನೋಡಿದೀವಿ. ಎಷ್ಟು ಕೆಟ್ಟದ್ದು ಆಗಿದೆ, ಎಷ್ಟು ಒಳ್ಳೇದು ಆಗಿದೆ. ಬಟ್ ಕೆಟ್ಟದನ್ನ ನಾನು ಯಾವತ್ತೂ ಕೆಟ್ಟದಂತ ಅನ್ಕೊಂಡಿಲ್ಲ, ಬಿಕಾಸ್ ಎಲ್ಲ ಒಂದು ಕೆಟ್ಟ ಸಿಚುವೇಶನ್ ಇಂದ ಒಂದು ಒಳ್ಳೇದಿದ್ದೇ ಇರುತ್ತೆ. ಸೊ ನನ್ಗೆ ಏನ್ ಕೆಟ್ಟದಾಗಿದೆ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ, ಅದರಿಂದ ನಂಗೆ ಸಾಕಷ್ಟು ಒಳ್ಳೇದಾಗಿದೆ. ಸೊ ಹಾಗಾಗಿ ಈ ಮನೇನ ಕೆಲವು ದಿನದಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಎವ್ರಿ ಡೇ ನಾನು ಒಂದು ಕಸ ಗುಡಿಸ್ಬೇಕಾದ್ರೆ ಅಥವಾ ಏನೋ ಪಾತ್ರೆ ತೊಳಿಬೇಕಾದ್ರೆ ಏನೇನೋ ಕೆಲಸ ಮಾಡ್ಬೇಕಾದ್ರೆ ಅಯ್ಯೋ ಇನ್ನೇನ್ ಸ್ವಲ್ಪನೇ ದಿನ ಬಿಟ್ಟು ಹೋಗ್ತೀನಲ್ಲ ಈ ಮನೆ ಅಂತ ಪ್ರತಿದಿನ ನಾನು ಬೇಜಾರ್ ಮಾಡ್ಕೊಳ್ತಾ ಇದ್ದೀನಿ. ಬರೀ 1-2 ವರ್ಷ ಮಾತ್ರ ಇದ್ದಿದ್ರೆ ನನ್ಗೆ ಅಷ್ಟು ಫೀಲ್ ಆಗ್ತಾ ಇರ್ಲಿಲ್ಲ. ಬಟ್ ನನ್ನ ಮಗು 1 ವರ್ಷದ ಮಗುವಿಂದ ಅಂದ್ರೆ ನಾವು ಹಳೆ ಮನೇಲಿ ಇದ್ದಾಗ ನಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅಂದ್ರೆ ನಮ್ಮ ಜ್ಯುವೆಲರ್ಸ್ ಎಲ್ಲ ಕಳ್ತನ ಆಗಿತ್ತು. ಸೊ ಆ ಟೈಮಲ್ಲಿ ನಾವು ಸಡನ್ ಆಗಿ ಮನೆ ಚೇಂಜ್ ಮಾಡಿದ್ದು, ಆಗ ನಾವು ಈ ಮನೆಗೆ ಬಂದಿದ್ದು. ಸೊ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗ್ತಿದೆ, ಅಯ್ಯೋ ಹೋಗ್ಬೇಕಲ್ಲ ಅಂತ. ಇನ್ನೊಂದ್ ಕಡೆ ಬಿಡು, ನಮ್ಮ ಮನೆಗಲ್ವಾ ಹೋಗ್ತಾ ಇರೋದು, ನಮ್ಮ ಸ್ವಂತ ಮನೆಗಲ್ವಾ, ಎಷ್ಟೇ ದಿನ ಇದ್ರೂನು ಅದು ಬಾಡಿಗೆ ಮನೆನೇ
ಮನೆ ಅಂತ ಅಂದ್ಕೊಂಡ್ರೂ ಸಹ ಆ ಫೀಲಿಂಗ್ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಎಷ್ಟೇ 1 ವರ್ಷ ಆಗಲಿ ಅಥವಾ 2 ವರ್ಷ ಆಗಲಿ ಅಲ್ಲಿ ಕಳೆದಿರೋ ಅಂಥ ಕ್ಷಣಗಳಾಗಿರ್ಬೋದು ಅಥವಾ ನಮ್ಮದೇ ಮನೆ ಅಂತ ನಾವು ಪ್ರತಿಯೊಂದು ಕಾರ್ನರನ್ನು ನಾವು ನಮಗಿಷ್ಟ ಬಂದಂತೆ ನಾವು ಅದನ್ನು ರೆಡಿ ಮಾಡ್ಕೊಂಡಿರೋದಾಗಿರ್ಬೋದು, ಇದನ್ನೆಲ್ಲನೂ ಬಿಟ್ಟೋಗ್ಬೇಕಲ್ಲ ಅಂತ ಅಂದಾಗ ಸಡನ್ನಾಗಿ ಒಂಥರ ಹಾರ್ಟ್ ಬ್ರೇಕ್ ಥರನೇ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಡಿಮಾರ್ಟಿಗೆ ಬಂದಿದ್ದೀವಿ ಬಿಕಾಸ್ ನನ್ನ ಮಕ್ಕಳಿಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಬ್ಯಾಗ್ಸ್ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು. ಹಾಗಾಗಿ ಡಿಮಾರ್ಟಿಗೆ ಬಂದ್ವಿ. ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ತೊಗೊಂಡಿದ್ದೀವಿ. ಕೆಲವೊಂದು ಐಟಮ್ಸ್ನ ತೊಗೊಳ್ಬೇಕಿತ್ತು, ವಾಟರ್ ಬಾಟಲ್ಸು ಮತ್ತು ಮಕ್ಕಳಿಗೆ ಪೌಚಸ್ಸು, ಬ್ಯಾಗ್ಸು, ಲಂಚ್ ಬ್ಯಾಗ್ಸ್ ಇದನ್ನೆಲ್ಲ ತೊಗೊಳ್ಬೇಕಿತ್ತು, ಶೂಸು ಎಲ್ಲನೂ. ಸೊ ಹಾಗಾಗಿ ಡಿಮಾರ್ಟಿಗೆ ಬಂದ್ವಿ. ಹಾಗೆ ಲೈಟಿಂಗ್ಸ್ ಬೇಕಿತ್ತು, ಅಂದರೆ ಸ್ಪಾಟ್ ಲೈಟು ಮತ್ತು ಪೂಜೆ ರೂಮ್ಗೆ ಎಲ್ಲ ಲೈಟಿಂಗ್ಸ್ ಬೇಕಿತ್ತು. ಹಾಗೆ ಸ್ಪಾಟ್ ಲೈಟ್ಸ್ನೆಲ್ಲ ನೋಡ್ತಾ ಇದ್ವಿ. ನನಗೆ ಬೇಕಾಗಿರೋವಂಥ ಕಲರ್ ಎಲ್ಲ ಇಲ್ಲಿ ಸಿಗಲಿಲ್ಲ. 1-2 ಶಾಪ್ಸ್ನ ವಿಸಿಟ್ ಮಾಡ್ತೀನಿ, ಯಾಕೆಂದರೆ ಒಂದೇ ಶಾಪಲ್ಲಿ ಹೋಗಿದ ತಕ್ಷಣ ನಾನು ಎಲ್ಲ ತೊಗೊಳ್ಳಲ್ಲ. 1-2 ಕಡೆ ನೋಡ್ತೀನಿ. ನನಗೆ ಡಿಸೈನ್ಸ್ ಓಕೆ ಆಗಬೇಕು, ಹಾಗೆ ನನ್ನ ಬಜೆಟ್ಗೂ ಓಕೆ ಆಗಿರಬೇಕು. ಸೊ ಆ ಥರ ಇದ್ದರೆ ಮಾತ್ರನೇ ನಾನು ಅದನ್ನು ತೊಗೊಳ್ಳೋದು. ಸುಮ್ಮನೆ ನಾನು ಬೇಡದೇ ಇರೋದಕ್ಕೆಲ್ಲನೂ ತುಂಬ ದುಡ್ಡನ್ನೆಲ್ಲ ಸುರಿಯೋ ಅಂಥ ಅಭ್ಯಾಸ ನನಗೂ ಇಲ್ಲ, ನನ್ನ ಹಸ್ಬೆಂಡ್ಗಂತೂ ಮೊದಲೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಅಗೇನ್ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇನ್ನೇನು ಸ್ವಲ್ಪನೇ ದಿನ ಇದೆ, ಬಟ್ ಪೇಂಟಿಂಗಿಗೆ ತುಂಬ ಟೈಮ್ ತೊಗೊಳುತ್ತೆ. ಬಿಕಾಸ್ ನಮ್ಮದು ಗ್ರಿಲ್ ಎಲ್ಲ ಸೇಫ್ಟಿ ಗ್ರಿಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ವಾಲ್ಗೆಲ್ಲ ಬೇಗ ಫಿನಿಶ್ ಆಗುತ್ತೆ, ಬಟ್ ಗ್ರಿಲ್ಲಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ನಮ್ಮ ಮನೆ ಹತ್ರ ನಂಗೆ ತುಂಬ ಇಷ್ಟ ಆಗೋದೇನಂತ ಅಂದರೆ ಸುತ್ತಲೂ ಖಾಲಿ ಜಾಗ ಇದೆ, ಹೊಲ ಗದ್ದೆ ಎಲ್ಲ ಇದೆ. ಸೊ ನನಗೆ ತುಂಬಾ ಇಷ್ಟ ಈ ಥರ ಹೊಲ ಗದ್ದೆ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹಳ್ಳಿ ವೈಬ್ನ ನೋಡಬೇಕು ಅಂತ. ಹಾಗೆ ನನಗೆ ಸಿಕ್ಕಿರೋ ಪ್ಲೇಸಲ್ಲಿ ಕೂಡ ಅಷ್ಟೇ ಅಕ್ಕಪಕ್ಕದಲ್ಲೆಲ್ಲ ಹೊಲ ಗದ್ದೆ ಎಲ್ಲ ಇದೆ. ಸೊ ಅದೊಂಥರ ತುಂಬಾ ಇಷ್ಟ ಆಗುತ್ತೆ ನಂಗೆ ನೋಡೋದಕ್ಕೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.